ಶೃಂಗೇರಿ ಕ್ಷೇತ್ರದ ಮತ ಎಣಿಕೆಯ ಬಗ್ಗೆ, ಮರು ಮತ ಎಣಿಕೆಯ ಬಗ್ಗೆ ಕೊಪ್ಪದ ಪತ್ರಿಕಾ ಬಳಗದವರು ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ಎಲ್ಲ ಪಕ್ಷದ ಏಜೆಂಟ್ರುಗಳು ಬಂದು ಇಲ್ಲಿ ಪ್ರಮಾಣವನ್ನು ಮಾಡಬೇಕು, ಕ್ಷೇತ್ರದ ಜನತೆಯಲ್ಲಿ ಆಗಿರುವಂಥ ಗೊಂದಲವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವರು ಪಂಥಾಹ್ವಾನವನ್ನು ಕೊಟ್ಟಿದ್ದರು. ಆದರೆ ಅದು ನಾಳೆ ಇತ್ತು. ಅದು ಇವತ್ತು BJPಯ BS ಸತೀಶ್ ರವರು ಸುಮಾರು 1993ರಿಂದ BJPಯಲ್ಲಿ ಸಕ್ರಿಯವಾಗಿದ್ದಾರೆ. ಈಗಲೂ ಕೂಡ ತುಂಬ ಸಕ್ರಿಯವಾಗಿ ನಿಷ್ಠಾವಂತ BJPಯ ಕಾರ್ಯಕರ್ತರಾಗಿ, BJPಯ ಮುಖಂಡರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರು 2023ನೇ ಚುನಾವಣೆಯಲ್ಲಿ ಅಂಚೆ ಮತಗಳ ಎಣಿಕೆಯ ಸಂದರ್ಭದಲ್ಲಿ ಜೀವರಾಜ್ ಅವರ ಏಜೆಂಟಾಗಿ ಕಾರ್ಯವನ್ನು ನಿರ್ವಹಿಸಿದರು BS ಸತೀಶ್ ರವರು. ಸತೀಶ್ ರವರು ಇವತ್ತು ನಮ್ಮ ತುಂಬ ಕಾರಣಿಕ ಸ್ಥಳವಾದಂಥ ಶ್ರೀ ಭೂತರಾಯ ದೇವಸ್ಥಾನ ಗಬ್ಬಾನೆ ಹಾಗೂ ಭಾರಿ ಪುರಾತನವಾದ ದೇವಸ್ಥಾನ ಶ್ರೀ ವೀರಭದ್ರ ದೇವಸ್ಥಾನ ಕೊಪ್ಪದಲ್ಲಿ ಪ್ರಮಾಣವನ್ನು ಮಾಡಿದ್ದಾರೆ. ಏನು ಪ್ರಮಾಣ ಮಾಡಿದ್ದಾರೆ ಅಂದರೆ, ಅವರಿಗೆ 2023ರಲ್ಲಿ ನಾನೇನು ಚುನಾವಣೆಯಲ್ಲಿ ಏಜೆಂಟಾಗಿ ಕುಳಿತಿದ್ನೋ, ನಾನು ಕುಳಿತು ನೋಡಿರುವಂಥದ್ದು ಎಲ್ಲವೂ ಕೂಡ ಸತ್ಯವಾಗಿತ್ತು, ಭಾರಿ ನಿಷ್ಪಕ್ಷಪಾತವಾಗಿ ನಡೆದಿತ್ತು, ಅಲ್ಲೇನು ಲೋಪಗಳು ನಡೆದಿರಲಿಲ್ಲ. ನನ್ನ ಮೇಲೆ ಯಾವುದೇ ರೀತಿಯ ಅಪಾದನೆಗಳು ಮಾಡೋದು ಬೇಡ. ಅಕಸ್ಮಾತ್ ನಾನೇನಾದ್ರು ತಪ್ಪು ಮಾಡಿದರೆ ಈ ದೇವರು ನನ್ನನ್ನು ನೋಡಿಕೊಳ್ಳಿ ಅನ್ನೋ ಮಟ್ಟದಲ್ಲಿ ಅವರು ಇವತ್ತು ಪ್ರಮಾಣವನ್ನು ಮಾಡಿದ್ದಾರೆ. ಅದು ಏನು ಪ್ರಮಾಣವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ವಿಡಿಯೋದಲ್ಲಿದೆ. ಆ ವಿಡಿಯೋವನ್ನು ನೀವೇ ನೋಡಿ. ಸತೀಶ್ ರವರು ಹಾಗೆ ಏಜೆಂಟಾಗಿ ಕುಳಿತಂಥ ಶ್ರೀ ರಾಮಸ್ವಾಮಿ ಅವರು ಕೂಡ ಪ್ರಮಾಣವನ್ನು ಮಾಡಿದ್ದಾರೆ. ಆ ಪ್ರಮಾಣದ ವಿಡಿಯೋ ತುಣುಕುಗಳನ್ನು ನೀವೇ ನೋಡಿ. ನಾನು ಇವ್ರ ಟೇಬಲ್ಗೆ ಹೋಗಲೇ ಇಲ್ಲ, ಇವ್ರು ಕೂತಿದ್ದೆ. ಇವ್ರ ಜೊತೆ ನನ್ನ ಸೇರಿ ಆಪಾದನೆ ಮಾಡಿದ್ರು. 50 ಲಕ್ಷ ತಗೊಂಡ್ರು, 25 ಲಕ್ಷ ತಗೊಂಡ್ರು, ಈ ರೀತಿ ಆಪಾದನೆಗಳ ಜೊತೆಗೆ ಒಟ್ಟು ತೇಜಾವಧಿ ನನ್ನ ನಾನು ರಾಜಕಾರಣಕ್ಕೆ ಬಂದು 41 ವರ್ಷ. 41 ವರ್ಷದಲ್ಲಿ ಯಾವತ್ತೂ ಕೇಳದೇ ಇರೋ ಅಪವಾದಗಳನ್ನ ನಮ್ಮ ಮೇಲೆ ಕೇಳಿದ್ರು. ಅದು ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅದಕ್ಕೆ ಕೊಪ್ಪದಲ್ಲಿ ಎಂತೆಂಥ ಸಮಸ್ಯೆಗಳು ಬಂದರೂ ವೀರಭದ್ರನ ಬಗೆಹರಿಸಿದ್ವಿ. ನಾವು ಅಷ್ಟೇ ಈಗ ಯಾರು ತಪ್ಪು ಮಾಡಿದಾರೋ, ಯಾರು ಅಪವಾದ ಮಾಡಿದಾರೋ ನಾವು ನ್ಯಾಯ ಕೊಡ್ತೀವಿ. 2023 ಮೇ 13ಕ್ಕೆ ಶೃಂಗೇರಿ ಕ್ಷೇತ್ರದ ಚುನಾವಣೆ ನಡೆದು ಕೌಂಟಿಂಗ್ ನಡೆದಿತ್ತು ಚಿಕ್ಕಮಗಳೂರಿನಲ್ಲಿ. ಆ ಕೌಂಟಿಂಗ್ ಟೇಬಲ್ನ ಅಂಚೆ ಮತದ ಕೌಂಟಿಂಗ್ ಟೇಬಲ್ನಲ್ಲಿ ಭಾಳ ಸರಳವಾಗಿ ಮತ್ತು ಪಾರದರ್ಶಕವಾಗಿ ನಡೆದಿದೆ ಅಂತ ನನಗಂತೂ ಅನಿಸಿತ್ತು. ಆದರೆ ಒಂದಷ್ಟು ಘಟನೆಗಳ ನಂತರ ಮೊನ್ನೆ 2026 ಮೇ 2ನೇ ತಾರೀಕು ಪುನಃ ಕೌಂಟಿಂಗ್ ನಡೀತು. ಆ ಕೌಂಟಿಂಗ್ನಲ್ಲಿ ಒಟ್ಟಾರೆ ಈ ಶೃಂಗೇರಿ ಕ್ಷೇತ್ರದ ಚುನಾವಣೆಯಲ್ಲಿ ಬದಲಾಯಿತು, ಶಾಸಕ ಸ್ಥಾನ ಬದಲಾಯಿತು. ಬದಲಾದಾಗ ಒಂದಷ್ಟು ಜನ ಸೇರಿಕೊಂಡು ನಾನು ಆ ಕೌಂಟಿಂಗ್ ಟೇಬಲ್ನಲ್ಲಿ ಕೂತವನು ಕಾಂಗ್ರೆಸ್ನವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಹತ್ರ ದುಡ್ಡು ತಗೊಂಡು ಅಲ್ಲಿ ಲ್ಯಾಪ್ಸ್ ಆದಂತಹ ಓಟ್ಗಳನ್ನ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಕ್ಕೆ ನಾನು ಸಹ ಒಬ್ಬ ಭಾಗಿದಾರ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೆ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನು ಪಕ್ಷದಲ್ಲಿ 1993ರಿಂದ ಕೆಲಸ ಮಾಡ್ಕೊಂಬಂದವನು. ಇದುವರೆಗೆ ನಾನು ಆ ರೀತಿಯ ಪಕ್ಷ ದ್ರೋಹದ ಕೆಲಸ ಆಗಲಿ, ವಿಶ್ವಾಸ ದ್ರೋಹದ ಕೆಲಸ ಆಗಲಿ ಅಥವಾ ಹಣಕ್ಕಾಗಿ ಕೆಲಸ ಮಾಡಿದ್ದಾಗಲಿ ಎಲ್ಲೂ ಮಾಡಲಿಲ್ಲ. ಅವತ್ತೂ ಸಹ ನಾನು ಸರಿಯಾಗೇ ಮಾಡಿದ್ದೀನಿ, ಯಾವುದೇ ಮೋಸನೂ ಮಾಡಲಿಲ್ಲ. ಮತ್ತು ಅಲ್ಲಿ ನಡೆದಂಥ ಕೌಂಟಿಂಗ್ ಸಹ ಬಹಳ ಸರಿಯಾಗಿತ್ತು. ಹಾಗಾಗಿ ನನಗೆ ಎಲ್ಲೂ ಹೆದರಿಕೆ ಇಲ್ಲ. ನಾನು ಇದರಲ್ಲಿ ತಪ್ಪಲ್ಲಿ ನಾನು ಭಾಗಿಯಾಗಿಲ್ಲ. ಹಾಗಾಗಿ ಏನು ಹೇಳಿದ್ದಾರೆ ಅದನ್ನ ನಾನು ಭೂತರಾಯ ಸ್ವಾಮಿ ಎದುರುಗಡೆ ಹೇಳ್ತಾ ಇದ್ದೀನಿ. ನಾನು ಇದರಲ್ಲಿ ತಪ್ಪು ಎಸಗಿಲ್ಲ. ಅಕಸ್ಮಾತ್ ನಾನೇನೋ ತಪ್ಪು ಮಾಡಿದರೆ ನಾನು ನಾಶ ಆಗಿ ಹೋಗಬೇಕು. ಅದಿಲ್ಲದೆ ನನಗೆ ಸುಖ ಸುಮ್ಮನೆ ಈ ರೀತಿಯ ಅಪವಾದವನ್ನು ಹೊರಿಸಿ ನನ್ನ ಚಾರಿತ್ರವಧೆ ಮಾಡ್ತಾ ಇರೋರು ಯಾರಿದ್ರೆ ನಾನು ಅವ್ರು ಹಾಳಾಗಿ ಹೋಗ್ಲಿ, ನಾಶ ಆಗಲಿ ಅಂತ ಹೇಳಲ್ಲ. ಭೂತರಾಯ ಸ್ವಾಮಿ ನೀನು ನೋಡ್ತಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದಾಗ ಏನು ಸುಧೀರ್ ಕುಮಾರ್ ಮುರಳಿಯವರು, TD ರಾಜೇಗೌಡರು ಏನು
ಆಪಾದನೆಯನ್ನು ಮಾಡಿದರು. ಆಪಾದನೆ ಅನ್ನೋಕ್ಕಿಂತಲೂ ಸಂಶಯವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೋರ್ಟ್ನಲ್ಲಿ ಏನು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಅದು ನಿಜ ಅನ್ನುವಂಥ ಸ್ಥಿತಿಗೆ ಇವತ್ತು ಬಂದು ತಲುಪಿದೆ ಅಂತೇಳಿ ಈ ವಿಡಿಯೋ ನೋಡಿದಾಗ ಅನಿಸ್ತಿದೆ. ಹಾಗಾಗಿ ಕ್ಷೇತ್ರದ ಜನ ನ್ಯಾಯಾಲಯದಲ್ಲಿ ಏನು ಮೊರೆ ಹೋಗಿದಾರಲ್ಲ, ನ್ಯಾಯಾಲಯದಲ್ಲಿ ಸತ್ಯಾಸತ್ಯತೆ ಗೊತ್ತಾಗಲಿ. ಇವತ್ತು BS ಸತೀಶ್ರವರು ಕೂಡ ಭಾರಿ ಪ್ರಾಮಾಣಿಕವಾಗಿ ತಮ್ಮ ಸತ್ಯವನ್ನು ಆದಿದೇವತೆಯಾದಂಥ ವೀರಭದ್ರ ದೇವಸ್ಥಾನದಲ್ಲಿ ಹಾಗೂ ಗಬ್ಬಾನೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಸುಧೀರ್ ಮುರಳಿಯವರು, ರಾಜೇಗೌಡರು ಏನು ಹೇಳ್ತಿದ್ರು ಆ ವಿಚಾರ ಸತ್ಯಾಂಶ ಹೊರಗಡೆ ಬರುತ್ತೆ ಅಂಥೇಳಿ ಸಾರ್ವಜನಿಕರು ಎಲ್ರಿಗೂ ಅನಿಸ್ತಿದೆ ಇವತ್ತು. ಹಾಗಾಗಿ ಮುಂದಿನ ವಿಚಾರವನ್ನು ಇನ್ನಷ್ಟು ನಾಳೆ ಬೆಳಿಗ್ಗೆ ಏನು ಪ್ರಮಾಣಗಳಾಗ್ತದೆ, ಅಲ್ಲಿ ಯಾವ್ಯಾವ ಪಕ್ಷದವರು ಬರುತ್ತಾರೆ ಅನ್ನೋದನ್ನು ಕಾದು ನೋಡೋಣ.